ಎಳೆದ್ರೆ ರೋಲ್ ಆಗುತ್ತೆ. ರೋಲ್ ಆದ್ಮೇಲೆ ಎಷ್ಟು ಬೇಕಾ ಬಲ್ತಿಲ್ಲ. ಬಿಡೋದು ಅಷ್ಟೇ, ಬಿಡೋದು ಲಾಕ್ ಆಯಿತು, ಇಲ್ಲಿ ಬರಲ್ಲ ಅದು. ನೋಡಿ ಮೇಡಮ್, ಇದು PVC ಸ್ಕ್ರೀನ್ ಅಂತ. ಇದು ಮಳೆಗೆ ಬಿಸಿಲಿಗೆ ತುಂಬ ಅವಾಯ್ಡ್ ಆಗುತ್ತೆ. ಆ ಥರ ಗಳದ್ದು ಹಂಗಾಕಲ್ಲ. ಸ್ಟೀಲ್ ಕಂಬಿ ಹಾಕಿ ವೀಲ್ ಹಾಕಿ ಡ್ರಿಲ್ ಗೋಡೆನ ಡ್ರಿಲ್ ಮಾಡಿ ನಾವು ಫಿಟ್ ಮಾಡೋದು. ಇದು PVC ಇದು ಕಟ್ಟಾಗಲ್ಲ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಮ್ಯಾ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೆಗೆ PVC ಸ್ಕ್ರೀನ್ ಹಾಕ್ಸ್ಕೊಳ್ಬೇಕು ಅಂತೇಳಿ ಇವತ್ತು ಹಾಕಿಸ್ಕೊಳ್ತಾ ಇದ್ದೀವಿ. ಇದು ಫೈಬರು, ಯಾವುದೇ ರೀತಿ ಸೇಡ್ ಆಗಲ್ಲ, ತುಂಬ ಚೆನ್ನಾಗಿದೆ. ಮಳೆ ಬಿಸಿಲು ಬಂದ್ರೂ ಕೂಡ ಅವಾಯ್ಡ್ ಆಗುತ್ತೆ, ತುಂಬಾ ಚೆನ್ನಾಗಿದೆ. 7 ರಿಂದ 8 ವರ್ಷ ಇದು ಲೈಫ್ ಇದೆ. ಸೊ ಇದನ್ನು ಮನೆ ಮುಂದೆ ಸ್ಪೇಸ್ ಇರುತ್ತೆ ನೋಡಿ, ಅಂಥ ಪ್ಲೇಸ್ಗೆ ನಾವು ಹಾಕಿಸ್ಕೋಬೋದು. ಏನಾದರೂ ಮಳೆ ಗಾಳಿ ಬಿಸಿಲು ಬಂದ್ರೂ ಕೂಡ ಅವಾಯ್ಡ್ ಆಗುತ್ತೆ. ನಮ್ಮನೆ ಮುಂದೆ ನೋಡಿ ಈ ರೀತಿಯಾಗಿ ಒಂದು ಸ್ಪೇಸ್ ಇತ್ತು, ಇಲ್ಲಿ ಹಾಕಿಸ್ಕೊಳ್ತಾ ಇದ್ದೀವಿ. ಅಂದರೆ ಇವಾಗೆಲ್ಲ ಅಳತೆ ಮಾಡ್ಕೋತಾ ಇದ್ದಾರೆ. ಸೊ ಇವಾಗ ಇದನ್ನು ಯಾವ ರೀತಿಯಲ್ಲಿ ಫಿಟ್ ಮಾಡ್ತಾರೆ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಸೊ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ ಕೇಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನಮ್ಮ ಪಾಪು ನೋಡಿ ಕ್ಯೂಟಾಗಿ ಫ್ರೆಶ್ ಆಗಿ ರೆಡಿಯಾಗಿ ಬಂದಿದ್ದಾನೆ. ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ದ ಅಲ್ವಾ. ಸೊ ಒಂದು ವಿಡಿಯೋ ಮಾಡಿದೆ. ಹಾಗೆ ನೋಡ್ತಾ ಇರ್ಬೋದು, ಇಲ್ಲಿ ಅಳತೆ ಎಲ್ಲ ಮಾಡ್ಕೊಳ್ತಾ ಇದ್ದಾರೆ. ನಿಮಗೂ ಕೂಡ ಯೂಸ್ ಆಗುತ್ತೆ. ನಿಮ್ಮ ಮನೆಗೆ ಏನಾದರೂ ಹಾಕಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಬೇಕಿದ್ರೆ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ನ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ. ನೀವು ಒಮ್ಮೆ ಚೆಕ್ ಮಾಡಿ ಇವ್ರ ಕಾಂಟ್ಯಾಕ್ಟ್ನ ಮಾಡಿ. ಸೊ ನಿಮ್ಮ ಅಡ್ರೆಸ್ನ ಕೊಟ್ಟರೆ ಇವ್ರು ಬಂದು ಮನೆ ಮುಂದೆ ಈ ಥರ ಹಾಕೊಡ್ತಾರೆ. ಹಾಗೆ ಇಲ್ಲಿ ಕಲರ್ಸು ಕೂಡ ಇದ್ದಾವೆ. ನಿಮಗೆ ಯಾವ ಕಲರ್ ನಿಮ್ಮ ಮನೆಗೆ ಸೂಟಬಲ್ ಆಗುತ್ತೆ ಅದನ್ನು ನೀವು ಆಯ್ಕೆ ಮಾಡಿ ನೀವು ಕೂಡ ಹಾಕ್ಕೊಳ್ಬೋದು. ತುಂಬ ಚೆನ್ನಾಗಿದೆ. ನಾವು ಮೆರೂನ್ ಕಲರು ಚೂಸ್ ಮಾಡಿದ್ವಿ, ಸೊ ಅದನ್ನು ಹಾಕಿಸ್ಕೊಳ್ತಾ ಇದ್ದೀವಿ. ಮೆರೂನ್ ಕಲರು ಒಂಥರ ಚೆನ್ನಾಗಿ ಲುಕ್ ಕೊಡುತ್ತೆ, ಹಾಗೆ ಕಲೆ ಏನಾದರೂ ಕರೆಗಳಾದ್ರೂ ಕೂಡ ಕಾಣಿಸಲ್ಲ. ಸೊ ಹಾಗಾಗಿ ನಾವು ಮೆರೂನ್ ಕಲರ್ನ ಚೂಸ್ ಮಾಡಿಸ್ಕೊಂಡು ಇದನ್ನು ಹಾಕಿಸ್ಕೊಳ್ತಾ ಇದ್ದೀವಿ. ಈಗ ಇವರು ಅಳತೆನೆಲ್ಲ ಮಾಡ್ಕೊಳ್ತಾ ಇದ್ದಾರೆ. ಅಳತೆನೆಲ್ಲ ಮಾಡಿ ಎಷ್ಟು ಬೇಕೋ ಅಷ್ಟು ಕಟ್ ಮಾಡಿಕೊಂಡು ಆನಂತರ ಇವರು ಮಾಡಿಕೊಡ್ತಾರೆ. ಇದನ್ನು ವಿಂಡೋಗೆ, ಮನೆ ಮುಂದೆ ಬಾಗಿಲ ಹತ್ರ ಏನಾರು ಹಾಕ್ಸ್ಕೊಂಡ್ರೆ ತುಂಬ ಬ್ಯೂಟಿಫುಲ್ ಆಗಿ ಒಂದು ಲುಕ್ ಕೊಡುತ್ತೆ. ಸೊ ಹೌಸ್ಗೆ. ಸೊ ತಮಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಅದಕ್ಕೆ ನಿಮಗೂ ಕೂಡ ಶೇರ್ ಮಾಡಿದೆ, ನಿಮಗೂ ಕೂಡ ಯೂಸ್ ಆಗ್ಬೋದು ಅಂತ. ಅದಾದಮೇಲೆ ನೆಕ್ಸ್ಟ್ ಇವರು ಒಂಥರ ಗಮ್ ಥರ ಇರುತ್ತೆ, ಗಮ್ನ ಹಾಕಿ ಆಮೇಲೆ ಕಟ್ ಮಾಡ್ಕೊಳ್ತಾರೆ. ಯಾಕೆಂದರೆ ದಾರ ಹಾಕಿರ್ತಾರೆ ನೋಡಿ, ಅದು ಏನಾದರೂ ಬಿಚ್ಕೊಂಡ್ರೆ ಕಷ್ಟ ಅಂತ ಫಸ್ಟು ಗಮ್ ಹಾಕ್ಕೊಂಡು ಅದೆಲ್ಲ ಕೂಡ್ಕೊಳ್ಳುತ್ತಲ್ವ, ಅದಾದಮೇಲೆ ಕಟ್ ಮಾಡ್ಕೊತಾರೆ. ಹಾಗೆ ಇಲ್ಲಿ ಮುಂದೆ ಒಂಥರ ಡಿಸೈನ್ ಆಗಿ ಸೈನಿಂಗ್ ಆಗಿದೆ. ಸೊ ಇದನ್ನು ಮುಂದೆ ಹಾಕೊಡೋದಾ ಅಥವಾ ಹಿಂದೆ ಹಾಕೊಡೋದಾ ಅಂತ ಕೇಳ್ತಾ ಇದ್ರು. ಸೊ ನಾವು ಮುಂದೆ ಹಾಕಿ ಒಂಥರ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ, ಹಾಗೆ ಲುಕ್ಕಾಗೂ ಕೂಡ ಕಾಣಿಸುತ್ತೆ. ಸೊ ಹಾಗಾಗಿ ಮುಂದೆನೇ ಹಾಕೊಡಿ ಅಂತ ಹೇಳಿದ್ವಿ. ಅವರು ಕೇಳ್ತಾರೆ, ನಾವು ಮುಂದೆ ಅಲ್ವಾ ಚೆನ್ನಾಗಿ ಕಾಣಿಸ್ಬೇಕಾಗಿರೋದು. ಸೊ ಹಾಗಾಗಿ ನಾವು ಮುಂದೆ ಹೇಳಿದ್ವಿ. ಹಾಗೆ ಇಲ್ಲಿ ಫಿಟ್ ಮಾಡ್ಕೊಳ್ಳೋದಕ್ಕೂ ಕೂಡ ಎಲ್ಲ ನಾವು ಇದು ಸ್ಕ್ರೂ ಎಲ್ಲ ಹಾಕಿ ರೆಡಿ ಮಾಡ್ಕೊತಾ ಇದ್ದಾರೆ.
ಇದನ್ನ ಹಾಕ್ಸೋದ್ರಿಂದ ಏನು ಬೆನಿಫಿಟ್ ಅಂದರೆ ಅದೇ ಹೇಳಿದ್ನಲ್ವ, ಒಂದು ಮಳೆ ಗಾಳಿ ಬಿಸಿಲಿಗೂ ಕೂಡ ಅವಾಯ್ಡ್ ಆಗುತ್ತೆ, ಹಾಗೆ ಧೂಳು ಕೂಡ ಅವಾಯ್ಡ್ ಆಗುತ್ತೆ, ಹಾಗೆ ಸ್ವಲ್ಪ ಮನೆಯೂ ಕೂಡ ಮರೆಯಾಗಿರುತ್ತೆ ಅಲ್ವಾ. ಸೊ ಹಾಗಾಗಿ ಇದನ್ನು ಹಾಕ್ಸ್ಕೊಳ್ಳೋದು ಬೆಟರ್ ಅಂತ ಅನ್ನಿಸ್ತು. ಸೊ ಹಾಗಾಗಿ ಇದನ್ನು ಹಾಕ್ಸ್ಕೊಳ್ತಾ ಇದ್ದೀವಿ. ಪ್ರತಿಯೊಂದು ಐಟಮ್ಸ್ ಕೂಡ ಇವರೇ ತೊಗೊಂಡು ಬಂದಿರ್ತಾರೆ. ಡ್ರಿಲ್ಲಿಂಗ್ ಮಿಷಿನ್ ಆಗಿರ್ಬೋದು, ಸ್ಕ್ರೂಗಳಾಗಿರ್ಬೋದು, ಹಾಗೆ ಏಣಿ ಆಗಿರ್ಬೋದು, ಎಲ್ಲನೂ ಕೂಡ ಇವರೇ ತಂದಿರ್ತಾರೆ. ನಾವೇನಂದರೆ ಪ್ಲೇಸ್ ತೋರಿಸಿದ್ರೆ ಸಾಕು, ಅಲ್ಲಿ ಫಿಟ್ ಮಾಡಿ ಕೊಟ್ಟು ಹೋಗ್ತಾರೆ. ಇವ್ರ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ, ನೀವು ಒಂದ್ಸಲ ಚೆಕ್ ಮಾಡಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ನಿಮ್ಮ ಮನೆಗೂ ಏನಾದರೂ ಈ ರೀತಿ ಹಾಕಿಸ್ಕೊಳ್ಬೇಕು ಅಂತ ಐಡಿಯಾಸ್ ಇದ್ದರೆ ಖಂಡಿತ ಅವ್ರು ಕಾಂಟ್ಯಾಕ್ಟ್ ಮಾಡಿ, ಖಂಡಿತವಾಗ್ಲೂ ನಿಮಗೂ ಕೂಡ ಯೂಸ್ ಆಗುತ್ತೆ. ಕಾಂಟ್ಯಾಕ್ಟ್ ನಂಬರ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಸ್ಕ್ರೀನ್ ಮೇಲೆ ಕೂಡ ಹಾಕಿರ್ತೀನಿ, ಚೆಕ್ ಮಾಡಿ. ಯಾಕೆ ಮತ್ತೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಕೆಲವರು ಸ್ಕಿಪ್ ಮಾಡ್ಕೊಂಡು ಬಂದಿರ್ತೀರ, ಸೊ ಗೊತ್ತಾಗಿರಲ್ಲ ನಂಬರ್ ಏನಾದರೂ ನಿಮ್ಗೇನಾದರೂ ಬೇಕು ಅಂತ ಹೇಳಿದರೆ, ಏನಾದರೂ ಅದು ಸ್ಕಿಪ್ ಆಗಿದ್ದರೆ ಮತ್ತೆ ಯೂಸ್ ಆಗಲಿ ಅಂತೇಳಿ ನಂಬರ್ನ ಕೊಡ್ತೀನಿ, ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಒಂದು ಸಿಲ್ವರ್ ಪೈಪ್ನ ಸೇರಿಸಿ ಇವಾಗ ಅದಕ್ಕೆ ಹೋಲ್ ಮಾಡ್ತಾ ಇದ್ದಾರೆ. ಹೋಲ್ ಮಾಡಿ ಇವಾಗ ಅದಕ್ಕೆ ದಾರನೂ ಕೂಡ ಸೇರಿಸ್ಕೊತಾರೆ. ದಾರ ಯಾಕೆ ಹಾಕೋದು ಅಂತ ಹೇಳಿದ್ರೆ, ಅದು ನಾವು ರೋಲ್ ಮಾಡಿದಾಗ ಕೂರುತ್ತೆ ನೋಡಿ, ಲಾಕ್ ಮಾಡ್ತಾರೆ. ರೈಟ್ಗೆ ಎಳೆದ್ರೆ ಲಾಕ್ ಆಗುತ್ತೆ, ಲೆಫ್ಟ್ಗೆ ಎಳೆದ್ರೆ ಓಪನ್ ಆಗುತ್ತೆ. ಸೊ ಈ ಥರ ಇದಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಹಿಂಗೆ ರೋಲ್ ಮಾಡಿದಾಗ ರೋಲ್ ಆಗುತ್ತೆ ನೋಡಿ, ಆ ಥರ ಟೈಪ್.
ಫಸ್ಟು ಡ್ರಿಲ್ಲಿಂಗ್ ಮಿಷಿನಿಂದ ಗೋಡೆನ ಹೋಲ್ ಮಾಡಿಕೊಂಡು ಅದಾದಮೇಲೆ ಈ ರೀತಿ ಫಿಟ್ ಮಾಡ್ಕೋತಾರೆ. ಅಷ್ಟರಲ್ಲಿ ಪಕ್ಕದ ಮನೆ ಅಣ್ಣನೂ ಬಂದು ನೋಡಿದ್ರು, ಚೆನ್ನಾಗಿದೆ ಅಂತ ಹೇಳಿದ್ರು. ಅದೇ ಕ್ಯಾಮ್ರಾ ಹಾಕ್ಕೊಟ್ಟಿದ್ರು ಅಂತ ಹೇಳಿ ಒಂದು ವೀಡಿಯೋ ಮಾಡಿದ್ದೆ ಅಲ್ವಾ, ಸೊ ಅವರು ಕೂಡ ನೋಡಿ ತುಂಬ ಚೆನ್ನಾಗಿದೆ, ಹಾಕ್ಸಿದ್ದು ಒಳ್ಳೆಯದಾಯಿತು ಅಂತ ಹೇಳಿ ಹೇಳ್ತಾ ಇದ್ರು. ಅವರೂ ಕೂಡ ಕ್ಯಾಮ್ರಾ ಎಲ್ಲ ಹಾಕ್ಕೊಡ್ತಾರೆ. ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಕೊಟ್ಟಿದ್ದೀನಿ, ಬೇಕಾದ್ರೆ ಐ ಕಾರ್ಡ್ಲಿ ಹಾಕಿರ್ತೀನಿ ಅವ್ರದ್ದು ಒಂದು ವೀಡಿಯೋನ ನೋಡಿ, ನಿಮಗೂ ಬೇಕಿದ್ದರೆ ಕ್ಯಾಮ್ರಾನ ಹಾಕಿಸ್ಕೊಳ್ಳಿ. ನೋಡಿ ಹಿಂಗೆ ಎಳ್ಬಿಟ್ಟು ಈ ಕಡೆ ಮಾಡಿದ್ರೆ ಲಾಕ್ ಆಗುತ್ತೆ. ಈ ಕಡೆ ಎಳ್ಕೊಂಡ್ರೆ ಲಾಕು, ಈ ಕಡೆ ಎಳ್ಕೊಂಡ್ರೆ ಓಪನ್. ಎಳ್ಬಿಟ್ಟು ಈ ಕಡೆ ಎಳೆದ್ರೆ ಲಾಕು, ರೈಟ್ ಮಾಡಿದ್ರೆ ಲಾಕ್ ಆಗುತ್ತೆ. ಬೇಡ ಅಂದ್ರೆ ಹೌದು, ಅದೇ ಲಾಕ್, ಅದು ಲಾಕ್ ಐತೆ, ಅದು ಮೇಲೆ ಹೋಗುತ್ತೆ ಫುಲ್ ಹೋಗುತ್ತೆ. ಆ ಡೆಡ್ ಎಂಡ್ವರೆಗೂ ಹೋಗುತ್ತೆ ಸರ್, ಇದು ಡೆಡ್ ಎಂಡ್ವರೆಗೂ ಇಷ್ಟು ಹೋಗುತ್ತೆ, ಅದು ಫುಲ್ ಡೆಡ್ ಎಂಡ್. ಬೇಡ ಅಂದ್ರೆ ನೋಡಿ ಈಗ ರೈಟ್ ಬಲ್ಗೆ ಹೇಳ್ಬಿಟ್ಟು ಲಾಕ್ ಬಿಡಲ್ಲ, ಅದು ನೀನು 4 ವರ್ಷ ಆದ್ರೂ ಅದು ಹಂಗೆ ಇರುತ್ತೆ. ಇಲ್ಲ ಗಂಟೆ ಕೊಡ್ತೀನಿ, ಈಗ ನಿಮ್ಗೆ ಬೇಕಾದಾಗ ನೀವು ಲೂಸ್ ಮಾಡ್ಕೊಂಡ್ರೆ ನೀವು ನೀಟಾಗಿ ಬಂದ್ಬಿಡುತ್ತೆ. ಸರಿನಾ? ನೋಡಿ ಇಲ್ಲಿ ಗಂಟೆಗಿದ್ದೀನಿ, ಈ ದಾರ ನಿಮ್ಗೆ ಗುರ್ತು ಇದು ಬೇಡ ಅಂದ್ರೆ ಕಡಿಂಗ್ ಮೇಲೆ ಹಾಕಿ, ಕಡಿಂಗ್ ಮೇಲೆ ಸುಮ್ಮನೆ ಕಟ್ಟಿರ್ತೀನಿ. ಇದಾದ್ರೆ ಬೇಗ ಒಣಗೋಗುತ್ತೆ, ಕೆಳಗಡೆ ಪೂರ್ತಿ ಕವರ್ ಆಗುತ್ತೆ. ಸರಿಯಾ? ಇಷ್ಟೇ ನೋಡಿ ಮೇಡಮ್, ಇದು PVC ಸ್ಕ್ರೀನ್ ಅಂತ. ಇದು ಮಳೆಗೆ ಬಿಸಿಲಿಗೆ ತುಂಬ ಅವಾಯ್ಡ್ ಆಗುತ್ತೆ. ಮನೆ ಮುಂದೆ ಹಾಕಿದ್ರೆ ತುಂಬ ಲುಕ್ಕು ಇರುತ್ತೆ. ಇದು ಕಡಿಮೆ ಅಂದ್ರೆ 7ರಿಂದ 8 ವರ್ಷ ಲೈಫ್ ಇರುತ್ತೆ. ಎಷ್ಟೇ ಬಿಸಿಲಾದ್ರೂ ಅವಾಯ್ಡ್ ಆಗುತ್ತೆ ನಮಗೆ. ನೀವು ಬೇಡ ಅಂದ್ರೆ ಕೆಳಗಡೆ ಕುತ್ಕೊಬಹುದು, ನೋಡಿ ತರ ಡೌನ್ ಮಾಡ್ಕೋಬಹುದು. ಮಳೆಗೆ ಬಿಸಿಲಿಗೆ ತುಂಬಾ ಚೆನ್ನಾಗಿರುತ್ತೆ, ಸೇಫ್ ಆಗಿರುತ್ತೆ ಮನೆ. ಯಾವುದೇ ಕಡೆ ಬಿಸಿಲಿಗೆ ಅದು ಸೇಡ್ ಆಗಲ್ಲ, ಪೈಂಟ್ ಹಾಕದ ಸೇಡ್ ಆಗಲ್ಲ. ತುಂಬಾ ನಿಮ್ಗೆ ಅನುಕೂಲ ಆಗಿರುತ್ತೆ, ಚೆನ್ನಾಗಿರುತ್ತೆ. ಅಷ್ಟೇ, ಕಡಿಮೆ ನಿಮ್ಗೆ 7-8 ವರ್ಷ ಬಳಕೆ ಬರ್ತದೆ. ಇದು 100ರಿಂದ 110 ರೂಪಾಯಿ ಪ್ರೈಸ್ ಇರುತ್ತೆ. ನಿಮ್ಗೆ 400 ಫೀಟ್ 500 ಫೀಟ್ ಹಾಕಿದ್ರೆ ಒಂದು 90 ರೂಪಾಯಿ ರೇಂಜಲ್ಲಿ ಹಾಕೊಡ್ತೀವಿ. ಈಗ 100 ರೂಪಾಯಿ ರೇಟ್ ಹಾಕಿದೀವಿ, ಇವಾಗ ನಿಮಗೆ 100 ರೂಪಾಯಿ ರೇಟಲ್ಲಿ ಹಾಕಿದೀವಿ. ಸರಿ, ಸ್ಕ್ವೇರ್ ಫೀಟ್. ಓಕೆ ಮೇಡಮ್, ಥ್ಯಾಂಕ್ ಯು. ಸರಿ ಸರಿ. ಎಳೆದ್ರೆ ರೋಲ್ ಆಗುತ್ತೆ. ಈಗ ರೋಲ್ ಆಗಿ ನಿಮ್ಗೆ ಎಷ್ಟು ಬೇಕು ಅಷ್ಟು ರೈಟ್ಗೆ ಹಾಕೊಂಡ್ರೆ ಲಾಕ್ ಆಗುತ್ತೆ. ಹೌದಾ? ಓಕೆನಾ? ಓ ಹಂಗೆ. ನೀವು ಪುನಃ ಈ ಕಡೆ ಲೆಫ್ಟ್ಗೆ ಹೇಳಿದ್ರೆ ಓಪನ್ ಆಗುತ್ತೆ. ಸರಿ ಸರಿ, ಓಕೆನಾ? ಓಕೆ. ಈ ಕಡೆ ಹೇಳ್ಬಿಟ್ಟು ರೈಟ್ಗೆ ಹೇಳಿದ್ರೆ ನೀವು ಲಾಕ್ ಆಗುತ್ತೆ. ಎಷ್ಟು ಬೇಕು ಅಷ್ಟು ಲಾಕ್ ಮಾಡ್ಕೋಬಹುದು. ಹೌದಾ? ಫುಲ್ ಡೆಡ್ ಎಂಡ್ ಲಾಸ್ಟ್ ವರೆಗೂ ಹೋಗುತ್ತೆ. ನಿಮ್ಗೆ ಎಷ್ಟು ಬೇಕು ಅಷ್ಟು ಓಪನ್ ಮಾಡ್ಕೋಬಹುದು. ಗೊತ್ತಾಯ್ತಾ? ಸೊ ನೋಡಿದ್ರಿ ಅಲ್ವಾ, ಪ್ರತಿಯೊಂದು ಡೀಟೇಲ್ ಆಗಿ ಹೇಳಿದ್ದಾರೆ. ಸೊ ನಮಗೂ ಕೂಡ ತುಂಬ ಇಷ್ಟ ಆಯಿತು. ಸೊ ನಿಮಗೂ ಕೂಡ ಯಾಕಾದರೂ ಬೇಕು ಅಂತ ಹೇಳಿದ್ರೆ, ನಿಮ್ಮ ಮನೆ ಮುಂದೆ ಏನಾದರೂ ಈ ರೀತಿ ಬಿಸಿಲು ಗಾಳಿ ತುಂಬ ಬರ್ತಾ ಇದೆ ಅಂತ ಹೇಳಿದ್ರೆ ಈ ರೀತಿ ಹಾಕಿಸ್ಕೊಳ್ಳಿ, ಖಂಡಿತವಾಗ್ಲೂ ಒಂದು ಸೇಫ್ಟಿ ಆಗಿರುತ್ತೆ. ಹಾಗೆ ನಮ್ಮದು ಸ್ಕ್ವೇರ್ ಫೀಟ್ ಎಲ್ಲ ಬಂದು 48 ಇತ್ತು. ಸೊ ಇದಕ್ಕೆ ಪ್ರೈಸ್ ಬಂದು ಇವರು 4000 ಇಸ್ಕೊಂಡ್ರು. ಸೊ ನೀವು ಕೂಡ ಒಂದು ಸ್ಕ್ವೇರ್ ಫೀಟ್ ಮೇಲೆ ಇವರು ಪ್ರೈಸ್ನ ಕೇಳ್ತಾರೆ. ನೋಡಿ ಯಾವ ಅಳತೆಗೆ ಬೇಕೋ ಅದನ್ನು ಹಾಕಿಸ್ಕೊಳ್ಳಿ. ಈ ವಿಡಿಯೋ ನಿಮಗೆ ಸ್ವಲ್ಪ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಸೊ ನಿಮ್ಗೇನಾದರೂ ಬೇಕು, ನೀವು ಹಾಕ್ಸ್ಕೋಬೇಕು ಅಂತ ಹೇಳಿದ್ರೆ ಕಾಂಟ್ಯಾಕ್ಟ್ ನಂಬರ್ನ ಡಿಸ್ಕ್ರಿಪ್ಷನ್ಲಿ ಕೊಟ್ಟಿದ್ದೀನಿ, ಹಾಗೆ ಸ್ಕ್ರೀನ್ ಮೇಲೂ ಕೊಟ್ಟಿದ್ದೀನಿ. ಚೆಕ್ ಮಾಡಿ. ಕೊನೆವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.